ನೌಕರನ್ನ ಕಾಯಂ ಮಾಡಬೇಕು ಅಂತ. ಪಂಚಾಯತಿ ನೌಕರನ್ನ ಕಾಯಂ ಮಾಡಬೇಕು. ಪಂಚಾಯತಿ ನೌಕರಿಯ ಕನಿಷ್ಠ ವೇತನ ಕೊಡಬೇಕು. ಪಂಚಾಯತಿ ನೌಕರಿಯ ಪಿಂಚಣಿ ಕೊಡಬೇಕು. ಯಾಕೆ ನಾವು ಪಿಂಚಣಿ ಕೇಳ್ತಾ ಇದೀವಿ? ಸುಮಾರು ಜನ ವಾಟರ್ ಮ್ಯಾನ್ಗಳು, ಜವಾನರು, ಸ್ವೀಪರ್ ರಿಟೈರ್ಡ್ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ 10ನೇ ಜಿಲ್ಲಾ ಸಮ್ಮೇಳನ ಮೋಣಿನಗರದ ಈದ್ಗಾ ಶಾದಿ ಮಹಲ್ ಸಭಾಂಗಣದಲ್ಲಿ CITU ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘಟನೆ ಆಯೋಜಿಸಿದ್ದ ಜಿಲ್ಲಾ ಸಮ್ಮೇಳನ ಶನಿವಾರದಂದು ಹಮ್ಮಿಕೊಂಡಿದ್ದರು. ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ನೌಕರರಿಗೆ ರಾಜ್ಯ ಸರ್ಕಾರ ಕನಿಷ್ಠ ವೇತನ ಜಾರಿ ಮಾಡಲು ಹಿಂದೇಟು ಹಾಕುತ್ತಿದೆ. ನೌಕರರಿಗೆ ಅಗತ್ಯ ಸೌಕರ್ಯಗಳು ದೊರೆಯುತ್ತಿಲ್ಲ. ಸರ್ಕಾರ ನೌಕರರನ್ನು ಅತ್ಯಂತ ಕನಿಷ್ಠವಾಗಿ ನಡೆಸಿಕೊಳ್ಳುತ್ತಿರುವುದನ್ನು ಸಹಿಸಲು ಸಾಧ್ಯವಿಲ್ಲ ಎಂದರು. ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ, ಪಿಂಚಣಿ ಒಳಗೊಂಡಂತೆ 19ಕ್ಕೂ ಹೆಚ್ಚು ಬೇಡಿಕೆ ಈಡೇರಿಕೆಗೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಭರವಸೆ ನೀಡಿದ್ದರು. ಆದರೆ ಜಾರಿಗೆ ಬಂದಿಲ್ಲ. ಇದೇ ವಿಚಾರ ಸಂಬಂಧ ಗುಲ್ಬರ್ಗದಲ್ಲಿ ಹೋರಾಟವನ್ನು ನಡೆಸೋಣ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯ ಖಜಾಂಚಿ RS ಬಸವರಾಜ್ ಹೇಳಿದರು. ಹಲವಾರು ದಶಕಗಳಿಂದ ಅತ್ಯಂತ ಕಡಿಮೆ ವೇತನದಲ್ಲಿ ದುಡಿಯುತ್ತಾ ಬಂದಿರುವ ಪಂಚಾಯಿತಿ ಸಿಬ್ಬಂದಿಗಳಿಗೆ ಕನಿಷ್ಠ ವೇತನ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳು ದೊರೆಯುತ್ತಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್, ಜವಾನ, ಕ್ಲರ್ಕ್ಗಳಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು ಎಂದು ಹೋರಾಟ ನಡೆಸಲಾಗುತ್ತಿದ್ದರೂ ಈವರೆಗೆ ಬೇಡಿಕೆ ಈಡೇರಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿ ನಿವೃತ್ತರಾದವರಿಗೆ ಕನಿಷ್ಠ 5,000 ಪಿಂಚಣಿ ನೀಡಬೇಕು ಎಂದು ಒತ್ತಾಯಿಸೋಣ ಎಂದು ಸಮ್ಮೇಳನದಲ್ಲಿ ಹೇಳಿದರು. 10ನೇ ಜಿಲ್ಲಾ ಸಮ್ಮೇಳನದ ಸಂದರ್ಭದಲ್ಲಿ ನಮ್ಮ ಇಡೀ ಜೀವನವನ್ನ ಕಟ್ಟಿಕೊಟ್ಟಂತ ಮಹಾನ್ ನಾಯಕರು ಮಾರುತಿ ಮಾನ್ಪಡೆ ಅವ್ರನ್ನ ನಾವು 2020ರಲ್ಲಿ ನಾವು ಕಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುಂದೆ 2 ಫೋಟೋ ಇದೆ. ನಾನು ಸೀತಾರಾಮ್ ಯೆಚೂರಿ ಅಂತೇಳಿ, ಅವರು CPM ಪಕ್ಷದ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಈ ದೇಶದ ದುಡಿಯುವ ಜನರು ಯಾವ ರೀತಿ ಇರಬೇಕು ಅಂತೇಳಿ ಈ ದೇಶಕ್ಕೆ ಒಂದು ಮಾರ್ಗದರ್ಶನ ಮಾಡಿದಂತ ಮಹಾನ್ ನಾಯಕರು. ಇವತ್ತು ಇಡೀ ತಮ್ಮ ಬದುಕನ್ನ ಈ ದೇಶದ ದುಡಿಯುವ ಜನರಿಗಾಗಿ ಮುಡುಪಾಗಿಟ್ಟಂತ ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಅವರು ನಾವು ಇತ್ತೀಚೆಗೆ ಮೊನ್ನೆ ಅವ್ರನ್ನ ಕಳ್ಕೊಂಡಿದ್ದೀವಿ. ಯಾರು ಈ ದೇಶದ ದುಡಿಯುವ ವರ್ಗ ಇದೆ, ಆ ಇಡೀ ದುಡಿಯುವ ವರ್ಗಕ್ಕಾಗಿ ಅವರು ಅವರ ವಿದ್ಯಾರ್ಥಿ ಜೀವನದಿಂದ CPM ಪಕ್ಷದಲ್ಲಿ ಅತ್ಯಂತ ಮಹತ್ವದ ಘಟ್ಟ ಅಂತ ಹೇಳಿದ್ರೆ ಪಾಲಿಟ್ ಬ್ಯೂರೋ. ಕೇವಲ 30 ವರ್ಷದಲ್ಲಿ ಪಾಲಿಟ್ ಬ್ಯೂರೋ ಸದಸ್ಯರಾಗಿ ಅವರು ಈ ದೇಶಕ್ಕೆ ದುಡಿಯುವ ವರ್ಗದ ಜನರ ಕಣ್ಣೋಟ ಹೆಂಗಿರ್ಬೇಕು, ಅವರ ಬದುಕು ಹೆಂಗಿರ್ಬೇಕು, ಈ ದೇಶದ ಕಾರ್ಮಿಕರು ಯಾವ ರೀತಿ ಇರಬೇಕು ಅಂತೇಳಿ ಈ ದೇಶಕ್ಕೆ ಒಂದು ಮಹತ್ವ ಕೊಡುಗೆ ಕೊಟ್ಟಂತ ಮಹಾನ್ ನಾಯಕರನ್ನ ಮೊನ್ನೆ ನಾವು 19ನೇ ತಾರೀಕು ಕಳ್ಕೊಂಡಿದೀವಿ. ಮತ್ತು ಅದೇ ರೀತಿ ಅವರು ಈ ದೇಶಕ್ಕೊಂದೇ ಅಲ್ಲ, ಬೇರೆ ಬೇರೆ ದೇಶಗಳಿಗೆ ಮಾರ್ಗದರ್ಶನ ಮಾಡಿ ಈ ಪ್ರಪಂಚದಲ್ಲಿರುವಂತಹ ದುಡಿಯುವ ಜನರ ಬದುಕು ಹಸನ ಆಗ್ಬೇಕು ಅಂತೇಳಿ ಅವರ ಇಡೀ ತಮ್ಮ ಜೀವನದಲ್ಲಿ ಅವರು 72 ವರ್ಷದಲ್ಲಿ ಕನಿಷ್ಠ 56 ವರ್ಷಗಳ ಕಾಲ ಅವರ ಜೀವನವನ್ನ ಈ ದೇಶದ ಜನರಿಗಾಗಿ ಮುಡುಪಾಗಿಟ್ಟಿದ್ರು ಅನ್ನೋದನ್ನ ನಾವು ಮರಿಬಾರ್ದು ಅಂತೇಳಿ ತಮ್ಮಲ್ಲಿ ಮೊದಲಿಗೆ ನಾನು ಮನವಿ ಮಾಡ್ತಾನೆ. ಬಂಧುಗಳೇ, ಇವತ್ತು ನಮ್ಮ ಪಂಚಾಯಿತಿ ನೌಕರ 10ನೇ ಜಿಲ್ಲಾ ಸಮ್ಮೇಳನ ಏನಿವತ್ತು ಬೈಕ್ ರ್ಯಾಲಿಯ ಮುಖಾಂತರ ಪ್ರಾರಂಭ ಮಾಡಿದ್ದೀವಿ. ಅದ ನಂತರ ಧ್ವಜಾರೋಹಣವನ್ನು ಮಾಡಿ ನಾವೀಗ ಉದ್ಘಾಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 65,000 ಜನ ಪಂಚಾಯಿತಿ ನೌಕರು ಅತ್ಯಂತ ಸಂಕಷ್ಟದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೀವಿ. ಇವತ್ತು ಈ ರಾಜ್ಯದಲ್ಲಿ 3 ಹಂತದ ಪಂಚಾಯಿತಿಗಳು ಅದಾವು. ಒಂದು ಜಿಲ್ಲಾ ಪಂಚಾಯಿತಿ, ಒಂದು
ಒಂದು ತಾಲೂಕ್ ಪಂಚಾಯತಿ, ಒಂದು ಗ್ರಾಮ ಪಂಚಾಯತಿ. ಈ 3 ಹಂತದ ಪಂಚಾಯತಿಗಳಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಕಾಯಂ ನೌಕರ ಕೆಲಸ ಮಾಡ್ತಾ ಇದ್ದಾರೆ, ತಾಲೂಕ್ ಪಂಚಾಯತಿಯಲ್ಲಿ ಕಾಯಂ ನೌಕರ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಗ್ರಾಮ ಪಂಚಾಯತಿಯಲ್ಲಿ ಕಾಯಂ ನೌಕರಾಗಿ ಇವತ್ತು ಲೆಕ್ಕ ಸಹಾಯಕರು, ಕಾರ್ಯದರ್ಶಿಗಳು, ಪಿಡಿಒಗಳು ಮಾತ್ರ ಇದ್ದಾರೆ. ಆದ್ರೆ ಪಂಚಾಯತಿಯಲ್ಲಿ ಕೆಲಸ ಮಾಡುವಂತ ಏನು 5 ವರ್ಗಗಳದವು, ಇವತ್ತು ಬಿಲ್ ಕಲೆಕ್ಟರ್ ಇರ್ಬೋದು, ಕಂಪ್ಯೂಟರ್ ಆಪರೇಟರ್ ಇರ್ಬೋದು, ವಾಟರ್ ಮ್ಯಾನ್ಗಳು, ಸ್ವೀಪರು, ಜವಾನ್ರು, ಇವ್ರನ್ನ ಇವತ್ತು ಕಾಯಂ ಮಾಡಲಾರ್ದಂಗೆ ಮುಗುಸೆಟ್ಟಿಯಾಗಿ ದುಡಿಸ್ಕೊಳ್ತಾ ಇದೆ ಸರ್ಕಾರ. 30 ವರ್ಷ 35 ವರ್ಷದಿಂದ ಕೆಲಸ ಮಾಡಿದೀವಿ, ಮಂಡಲ ಪಂಚಾಯತಿಯಿಂದ ಕೆಲಸ ಮಾಡಿದೀವಿ. ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಯ ಜನ ಸುರಕ್ಷಿತವಾಗಿ ಬದುಕಲಿಕ್ಕೆ ದಾರಿ ಮಾಡಿಕೊಟ್ಟದ್ದು ಯಾರು ಅಂತ ಹೇಳಿದ್ರೆ ಅದು ನಮ್ಮ ಗ್ರಾಮ ಪಂಚಾಯತಿಯ ಈ 5 ಕೆಟಗರಿ ಅನ್ನೋದನ್ನ ನಾವು ಮರಿಬಾರದು. ಹಳ್ಳಿಗಳಲ್ಲಿ ಕುಡಿಯೋ ನೀರು ಕೊಡ್ತಾ ಇದೀವಿ, ಸ್ವಚ್ಛತೆಯನ್ನ ಕಾಪಾಡ್ತಾ ಇದೀವಿ, ತೆರಿಗೆ ವಸೂಲು ಮಾಡಿ ಇವತ್ತು ಸರ್ಕಾರ ಕಾಣ ಕೊಡ್ತಾ ಇದೀವಿ. ಆದ್ರೆ ಸರ್ಕಾರ ನಮಗೇನ್ ಕೊಡ್ತಾ ಇದೆ? ನಮ್ಮನ್ನು ಇವತ್ತು ಜೀತದಾಳದ ಪದ್ಧತಿಯಲ್ಲಿ ನೋಡ್ತಾ ಇದ್ದಾರೆ. ನಾವಿವತ್ತು 100 ರೂಪಾಯಿದಿಂದ ಸಂಬಳದಲ್ಲಿ ದುಡ್ತಾ ಬಂದಿದ್ದೀವಿ. ಎಷ್ಟೋ ಜನ ವಾಟರ್ ಮ್ಯಾನ್ಗಳು 3 ವರ್ಷ 4 ವರ್ಷ ಪುಗ್ಸೆಟ್ಟೆ ದುಡಿದಿದ್ದಾರೆ. ಸ್ವೀಪರ್ಗಳು 10 ರೂಪಾಯಿಯಿಂದ ದುಡ್ಕಂತ ಬಂದಿದ್ದಾರೆ. ಇವತ್ತು ಪಂಚಾಯತಿ ನೌಕರ ಸಂಘ CIT ನೇತೃತ್ವದಲ್ಲಿ 1986ರಲ್ಲಿ ನಾವು ಸಂಘ ಕಟ್ಟಿದೀವಿ. ಅವತ್ತು ಹೋರಾಟ ಪ್ರಾರಂಭ ಮಾಡಿದೀವಿ. ಅವತ್ತು ಇವಾಗ ಹೋರಾಟ ಪ್ರಾರಂಭ ಮಾಡಿ ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ನಾವು ಬಿಲ್ ಕಲೆಕ್ಟರ್ಗೆ 17,000 ರೂಪಾಯಿನ ಪಡಿಲಿಕ್ಕೆ ಈ ಕುಡುಗಲು ಸುದ್ದಿ ಕಾರಣ ಅನ್ನೋದನ್ನ ನಾವು ಯಾರು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಪಂಚಾಯತಿ ನೌಕರನ್ನ ಕಾಯಂ ಮಾಡಬೇಕು ಅಂತ, ಪಂಚಾಯತಿ ನೌಕರನ್ನ ಕಾಯಂ ಮಾಡಬೇಕು, ಪಂಚಾಯತಿ ನೌಕರಿಯ ಕನಿಷ್ಠ ವೇತನ ಕೊಡಬೇಕು, ಪಂಚಾಯತಿ ನೌಕರಿಯ ಪಿಂಚಣಿ ಕೊಡಬೇಕು. ಯಾಕೆ ನಾವು ಪಿಂಚಣಿ ಕೇಳ್ತಾ ಇದೀವಿ? ಸುಮಾರು ಜನ ವಾಟರ್ ಮ್ಯಾನ್ಗಳು, ಜವಾನ್ರು, ಸ್ವೀಪರು ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆದಂತ ಸಂದರ್ಭದಲ್ಲಿ 1 ರೂಪಾಯಿ ಅವ್ರ ಕೈಯಲ್ಲಿ ಹೋಗಲ್ಲ. 1 ರೂಪಾಯಿ ಅಲ್ಲ, ಸರ್ಕಾರದ ಆದೇಶ ಮಾಡಿಸಿದೀವಿ ಅವ್ರಿಗೆ 20 ತಿಂಗಳು ಸಂಬಳ ಕೊಡಬೇಕು ಅಂತೇಳಿ. ಯಾವ ಪಂಚಾಯತಿಗಳಲ್ಲಿ ನಮ್ಮಿಂದ ಆಯ್ಕೆ ಆಗಿ ಹೋಗಿದ್ದಾರೆ, ಹೊಸ ಪಿಡಿಒಗಳು ಬಂದಿದ್ದಾರೆ. ಇವತ್ತು ಸುಮಾರು ಕಡೆ ಅವರೇ ಇವತ್ತು ನಮಗೆ ನಮ್ಮ ರಿಟೈರ್ಡ್ ಆದಂತವ್ರಿಗೆ ಇವತ್ತು ಅವರು ರಿಟೈರ್ಡ್ ಆದಂತ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ, ಸತಾಯಿಸ್ತಾ ಇದ್ದಾರೆ ಅನೇಕ ಕಡೆ. ಆದ್ರೆ ಕೆಲವರು ನಮ್ಮರು ಕೂಡ ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ. ಇವತ್ತು ನಮಗೆ ರಿಟೈರ್ಡ್ ಆದ್ರೆ ಕನಿಷ್ಠ ತಿಂಗಳಿಗೆ 5,000 ರೂಪಾಯಿ ಕೊಡಬೇಕು ಅಂತೇಳಿ ಗ್ರಾಮೀಣಾಭಿವೃದ್ಧಿ ಸಚಿವರು ಒಪ್ಪಿದ್ದಾರೆ, ನಮ್ಮ RDP ಪ್ರಿನ್ಸಿಪಲ್ ಸೆಕ್ರೆಟರಿ ಒಪ್ಪಿದ್ದಾರೆ, ನಮ್ಮ SS ಮೇಡಮ್ ಅವರು ಒಪ್ಪಿದ್ದಾರೆ, CM ಹತ್ರ ಮಾತಾಡಿದೀವಿ. CM ಅವರು ಅದಕ್ಕೆ 106 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಕ್ ಒಪ್ಪಿದ್ದಾರೆ. ಆದ್ರೆ ಇವತ್ತು RDP ಒಳಗಡೆ ಇರುವಂತ ಅಧಿಕಾರಿಗಳು ಇವತ್ತು ಆದೇಶ ಮಾಡ್ತಾ ಇಲ್ಲ. ರಿಟೈರ್ಡ್ ಆದ್ರೆ ಅವ್ರ ಕೈಯಲ್ಲಿ ಕನಿಷ್ಠ ಒಂದು 5,000 ತಿಂಗಳ ಅವರ ಖರ್ಚಿಗಾಗಿ ಸಿಗುತ್ತದೆ ಅನ್ನುವಂತ ಪ್ರಯತ್ನ ಇವತ್ತು ನಮ್ಮ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ. ಅದೇ ರೀತಿಯಾಗಿ ಇವತ್ತು ನಾವು ನಮ್ಮ ಮೆಡಿಕಲ್ ಖರ್ಚು, ನಮ್ಮ ಆಸ್ಪತ್ರೆಗೆ ಕನಿಷ್ಠ 1 ಸಾರಿ 50,000 ಕೊಡಬೇಕು ಅಂತ ನಾವು ಕೇಳಿದ್ವಿ. ಆದ್ರೆ ಇವತ್ತು ಆದೇಶ ಮಾಡಿದ್ರು, ಅದರಲ್ಲಿ ಒಬ್ಬರಿಗೆ ಮಾತ್ರ ಆದೇಶ ಮಾಡಿದ್ದಾರೆ. ಆದ್ರೆ ನಾವು ಚರ್ಚೆ ಮಾಡಿದ್ದು ಅವರ ಕುಟುಂಬ, ಯಾವ ವ್ಯಕ್ತಿ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾನೆ ಆತಗೂ, ಆತನ ಹೆಂಡತಿಗೂ ಮತ್ತು ಅವರ 2 ಮಕ್ಕಳಿಗೂ ಆ ಪರಿಹಾರ ಸಿಗಬೇಕು ಅಂತ ಈಗ ಆದೇಶನ ತಿದ್ದುಪಡಿ ಮಾಡಲಿಕ್ಕೆ ಹೇಳಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಪಂಚಾಯತಿಗಳಲ್ಲಿ ಕೆಲಸ ಮಾಡುವಂತ ಏನು ನಮ್ಮ 5 ಕೆಟಗರಿ ಜನ ಇದ್ದಾರೆ, ಆ 5 ಕೆಟಗರಿ ಜನರಿಗೆ ಅವರ ಸರ್ವಿಸ್ ಮೇಲೆ ಇವತ್ತು ನಾವು 5,000 ಕೇಳಿದೀವಿ. ಸರ್ಕಾರ 3,000 ಕೊಟ್ಟಿದೆ. ಆ 3,000ವನ್ನ ಇವತ್ತು ಜಾರಿ ಮಾಡಬೇಕು ಅಂತ ಕೇಳ್ತಾ ಇದೀವಿ. ವೇತನ ಹೆಚ್ಚು ಮಾಡ್ರಿ ಅಂತ ಕೇಳ್ತಾ ಇದೀವಿ. ಅದನ್ನ ಇವತ್ತು ಮಾಡ್ತಾ ಇದ್ದೀವಿ. ನಮ್ಮ ವಾಟರ್ ಮ್ಯಾನ್ಗಳು, ಜವಾನ್ರು, ಸ್ವೀಪರು 3,000 ಹೆಚ್ಚಿಗೆ ಆದ್ರೆ ಕನಿಷ್ಠ 20,000ವರೆಗೆ ಹೋಗ್ತೀವಿ.
ನಮ್ಮ ಕುಟುಂಬವನ್ನ ನಿವಾರಣೆ ಮಾಡಕ್ ಸಾಧ್ಯ ಆಗತ್ತೆ ಅಂತ. ಎಷ್ಟು ಜನ ಇವತ್ತು ನಮ್ಮ ಪಂಚಾಯತಿಯಲ್ಲಿ ಕೆಲಸ ಮಾಡುವಂತ ನಮ್ಮ ವಾಟರ್ ಮ್ಯಾನ್ಗಳ ಮಕ್ಕಳು, ಸ್ವೀಪರ್ ಮಕ್ಕಳು, ಇವತ್ತು ನಮ್ಮ ಜವಾನ್ರ ಮಕ್ಕಳು, ಬಿಲ್ ಕಲೆಕ್ಟರ್ ಮಕ್ಕಳು, ಇವತ್ತು ಅವ್ರನ್ನ ಸರ್ಕಾರಿ ಶಾಲೆಯಲ್ಲಿ ಕೂಡ ಓದ್ಸಕ್ ಆಗ್ತಾ ಇಲ್ಲ. ಸರಿಯಾದಂತ ಮಕ್ಕಳಿಗೆ ಅದ್ರ ಜೊತೆ ಬಟ್ಟೆ ತರಕ್ ಆಗ್ತಾ ಇಲ್ಲ. ಸರಿಯಾದಂತ ಮಕ್ಕಳಿಗೆ ಒಳ್ಳೆ ಫುಡ್ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಬೇಕೋ ಬೇಡ ಫುಡ್ ತಿಂದು, ಸೊಸೈಟಿ ಅಕ್ಕಿ ಅನ್ನ ತಿಂದು ಇವತ್ತು ರೋಗಗಳು ಹಚ್ಚಿದ್ದು ನಾವು ಇವತ್ತು ಕಾಯಿಲೆಗಳಲ್ಲಿ ಬಿದ್ದು ಸಾಯ್ತಾ ಇದ್ದೀವಿ. ಹಂಗಾಗಿ ಇವತ್ತು ಕನಿಷ್ಠ ವೇತನ ಜೊತೆಗೆ ಸರ್ವಿಸ್ ಮೇಲೆ ಒಂದು. ನಂತರ ಡಿ ಶರಣಬಸವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸಿಐಟಿಯು ಮಾತನಾಡಿ, ಸಿಐಟಿಯು ನೇತೃತ್ವದ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಹೋರಾಟದಿಂದ ಕೆಲವು ಪಂಚಾಯಿತಿಗಳಲ್ಲಿ ಸಿಬ್ಬಂದಿ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ, ದಬ್ಬಾಳಿಕೆ ತಡೆಗಟ್ಟಲು ಸಾಧ್ಯವಾಗಿದೆ. ಪಿಂಚಣಿ ಸೌಲಭ್ಯ ಸೇರಿದಂತೆ ನೌಕರರು ತಮ್ಮ ಹಕ್ಕುಗಳನ್ನು ಪಡೆಯಲು ಸಿಐಟಿಯು ಸಂಘಟನೆಯಲ್ಲಿ ಸಂಘಟಿತರಾಗಬೇಕು ಎಂದು ಕರೆ ಕೊಟ್ಟರು. ಬಗೆಹರಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳಾಗಿದೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಮತ್ತೆ ಮುಂದೆ ಏನು ಹೋರಾಟಗಳಿದ್ದಾವೆ ಅನ್ನೋಂಥ ವಿಚಾರವನ್ನು ಕೂಡ ಅವರು ಪ್ರಕಟಣೆ ಮಾಡಿದ್ದಾರೆ. ಒಂದು ಪ್ರಮುಖವಾಗಿ ನಾವೊಂದು ಕಾರ್ಮಿಕ ಸಂಘಟನೆಯಾಗಿ, ನೀವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘಟನೆಯಾಗಿ, ಜೊತೆಗೆ ಇವತ್ತು ಸಿಐಟಿಯು ಸಂಘಟನೆಯಾಗಿ ಒಂದು ಸಿಐಟಿಯು ಸಂಘಟನೆ ಅನ್ನೋಂಥದ್ದು ಈ ದೇಶದ ಪ್ರಮುಖ ಕಾರ್ಮಿಕ ಸಂಘಟನೆ. ಸಿಐಟಿಯು ಸಂಘಟನೆ ಅನ್ನೋದು ಸಂಘಗಳ ಸಂಘ, ಮಹಾಸಂಘ. ಇದು ಹಲವಾರು ನೂರಾರು ಸಂಘಟನೆಗಳೊಂದು ಸಮ್ಮೇಳನ ಇವತ್ತು ಸಿಐಟಿಯು. ಇದು ಅಖಿಲ ಭಾರತ ಮಟ್ಟದ ಒಂದು ದೊಡ್ಡ ಕಾರ್ಮಿಕ ಸಂಘಟನೆ. ಅದಕ್ಕೆ ನಾವು ಇವತ್ತು ನೀವೇನು ಪಂಚಾಯತ್ ನೌಕರರ ಸಂಘವನ್ನು ಬಲಿಷ್ಠಗೊಳಿಸೋ ಜೊತೆಯಲ್ಲಿ ಕೂಡ ಸಿಐಟಿಯು ಸಂಘಟನೆನ ಜಿಲ್ಲೆಯಲ್ಲಿ ಕಟ್ಟಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಅದರ ಜವಾಬ್ದಾರಿಯನ್ನು ಕೂಡ ನೀವು ತಗೊಳ್ಬೇಕು ಅನ್ನೋಂಥದ್ದು ನಾನು ಮನವಿ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಆರ್.ಎಸ್. ಬಸವರಾಜ್, ರಾಜ್ಯ ಖಜಾಂಚಿ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ರಾಜ್ಯ ಸಮಿತಿ ಬೆಂಗಳೂರು, ಶ್ರೀಮತಿ ಪದ್ಮ, ಜಿಲ್ಲಾಧ್ಯಕ್ಷರು ಸಿಐಟಿಯು ರಾಯಚೂರು, ಡಿ ಶರಣಬಸವ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸಿಐಟಿಯು ರಾಯಚೂರು, ಗಿರಿಯಪ್ಪ, ಮುಖಂಡರು ಸಿಐಟಿ ರಾಯಚೂರು, ಶರಫುದ್ದೀನ್ ಪೋತ್ನಾಳ್, ಮುಖಂಡರು ಸಿಐಟಿಯು ಮಾನ್ವಿ, ಅಖ್ತರ್ ಪಾಷಾ, ತಾಲೂಕು ಅಧ್ಯಕ್ಷರು ಆರ್ಡಿಪಿಆರ್ ನೌಕರರ ಸಂಘ ಮಾನ್ವಿ, ಮಲ್ಲಿಕಾರ್ಜುನ್ ಮನ್ಸಲಾಪುರ್, ಸದಸ್ಯರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ, ಸಿಐಟಿಯು ಸಂಯೋಜಿತ ರಾಯಚೂರು ಜಿಲ್ಲಾ ಸಮಿತಿ, ಅಂಬಡ ನಾಯ್ಕ್, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ತಾಲೂಕು ಸಮಿತಿ ಮಾನ್ವಿ, ಸುರೇಶ್ ಮಾನ್ವಿ, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ತಾಲೂಕು ಸಮಿತಿ ರಾಯಚೂರು. ವಂದನಾರ್ಪಣೆಯನ್ನ ಜಾರ್ಜ್ ಮಾಡಗೇರಿ ಗೌರವ ಅಧ್ಯಕ್ಷರು ಮಾಡಿದರು. ಮೊಹಮ್ಮದ್ ನಿರ್ಮಾನ್ವಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು.